ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನದರ್ ವ್ಲಾಗ್ ಫ್ರಮ್ ಪಾಂಡಿಚೇರಿ. ಪಾಂಡಿಚೇರಿ ವಿಡಿಯೋ ಫಸ್ಟ್ ಡೇ ಒನ್ನಲ್ಲಿ ನಾವು ಏನು ಮಾಡಿದೆ ಅಂತ ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಲಾಸ್ಟ್ ವೀಕಲ್ಲಿ. ಯಾರೆಲ್ಲ ಇನ್ನೂ ನೋಡಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಒಂದ್ಸಲ ನೋಡಿ ವಿಡಿಯೋ. ಡೇ 1 ಥರನೇ ನಾವು ಡೇ 2 ಕೂಡ ಫುಲ್ ಎಂಜಾಯ್ ಮಾಡ್ತೀವಿ. ಡೇ 2 ಅಲ್ಲಿ ಬೆಳಗ್ಗೆ ನಾವು ಫಸ್ಟ್ ಪ್ಲ್ಯಾನ್ ಮಾಡಿದ್ದು ಮ್ಯಾಂಗ್ರೋವ್ ಫಾರೆಸ್ಟ್ ನೋಡ್ಬೇಕಂತ ಹೇಳ್ಬಿಟ್ಟು. ಯಾಕಂದರೆ ಮ್ಯಾಂಗ್ರೋವ್ ಫಾರೆಸ್ಟ್ ಒಂದು ಫೇಮಸ್ ಆಗಿದೆ ಪಾಂಡಿಚೇರಿಯಲ್ಲಿ. ವರ್ಲ್ಡಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಹೇಳ್ತಾ ಇದ್ದೆ. ಅದಕ್ಕೋಸ್ಕರ ಒಂದ್ಸಲ ಯಾವ ಥರ ನೋಡ್ಬೇಕಂತ ಮಾಡಿದ್ವಿ. ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ ಬೋಟ್ ಹೌಸ್ ಅಂತಿದೆ. ನಾವು ಫಸ್ಟ್ ಹೋಗಿದ್ದು ಬೋಟ್ ಹೌಸಲ್ಲಿ. ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ ಮೇನ್ ಬೋಟ್ ಹೌಸ್ ಒಂಥರ ಚೆನ್ನಾಗಿರೋ ಸಖತ್ತಾಗಿ ಎಂಜಾಯ್ ಮಾಡ್ಬೇಕಂತ ಹೇಳ್ಬಿಟ್ಟು. ಡೈರೆಕ್ಟ್ ನಾವು ತಡ ಮಾಡಿದೆ. ಬೆಳಗ್ಗೆ ನಾವು ಫಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟಿಗೆ ಎಂಟ್ರಿ ಆದ್ವಿ. ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ ಪರ್ ಹೆಡ್ಗೆ ಬೋಟಿಂಗ್ ಮಾಡೋಕ್ಕೆ 1 hour 1.5 hour ಮಾಡ್ತಾರೆ. 1.5 hourಗೋಸ್ಕರ 500 rupees ಇದೆ ಪರ್ ಹೆಡ್ಗೆ. ನಾವು 3 ಜನ ಇದ್ವಿ. 1500 ಪೇ ಮಾಡಿಬಿಟ್ಟು ಶೇರಿಂಗ್ ಥರ ಇತ್ತು. ಶೇರಿಂಗ್ ಥರ ಆಪ್ಷನ್ ಇದೆ ಒಂದೇ ಬೋಟಲ್ಲಿ. ಒಂದು ಮಿನಿಮಮ್ 8 ಜನ, ಚಿಕ್ಕ ಬೋಟ್ ಇದ್ದರೆ 8 ಜನ, ಅದಕ್ಕಿಂತ ದೊಡ್ಡದಿದ್ರೆ 15 ಜನ, ಆ ಥರ ಬೋಟ್ ಪ್ರಕಾರ ಇದೆ, ಶೇರಿಂಗ್ ಇದೆ. ವೀಕೆಂಡ್ ಇರೋಗೋಸ್ಕರ ಒಂದು 5 ನಿಮಿಷ 10 ನಿಮಿಷ ವೇಟ್ ಮಾಡಬೇಕು. ವೀಕೆಂಡ್ ಇಲ್ಲ ಅಂದರೆ ಆರಾಮಾಗಿ ನೀವು ಎಂಜಾಯ್ ಮಾಡ್ಬೋದು. ಆಲ್ರೆಡಿ 5 ನಿಮಿಷ ಆದಮೇಲೆ ಎಲ್ಲರೂ ಬಂದುಬಿಟ್ರು. ಆದಮೇಲೆ ನಾವೊಂದು ಬೋಟಿಂಗ್ ಸ್ಟಾರ್ಟ್ ಆಯಿತು. ಎಂಟ್ರಿ ಲೆವೆಲ್ಲೇ ಈ ಥರ ಇದೆ ನೋಡಿ, ಯಾವ ಥರ ಇದೆ ನೇಚರು. ಸಖತ್ತಾಗಿತ್ತು. ವ್ಯೂ ಮಾತ್ರ ಚೆನ್ನಾಗಿದೆ. ಇದರಲ್ಲಿ ನೋಡೋಕ್ಕಿಂತ ಒಂದ್ಸಲ ನೀವು ಪಾಂಡಿಚೇರಿ ಬಂದರೆ ಮ್ಯಾಂಗ್ರೋವ್ ಫಾರೆಸ್ಟ್ ಮತ್ತು ಕಂಪಲ್ಸರಿ ವಿಸಿಟ್ ಮಾಡಲೇಬೇಕು. ಪಾಂಡಿಚೇರಿಯಲ್ಲೇ ಮೇನ್ ವಿಸಿಟ್ ಇದೆ ಇದೊಂದು. ಪಾಂಡಿಚೇರಿಯಲ್ಲಿ ಇದೊಂದು ಮೇನ್ ಪ್ಲೇಸ್ ನೋಡಬೇಕಾದಿತ್ತು. ಇದು ಎಷ್ಟೋ ಎಕರೆ ಇದೆ ಮ್ಯಾಂಗ್ರೋವ್ ಫಾರೆಸ್ಟ್. ವರ್ಲ್ಡಲ್ಲೇ ಸೆಕೆಂಡ್ ಲಾರ್ಜೆಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್ ಅಂದರೆ ನೋಡಿ, ಥಿಂಕ್ ಮಾಡಿ ಎಷ್ಟು ದೊಡ್ಡದಿರ್ಬೋದು. ಬಟ್ ನಮಗೆ ಅಷ್ಟೊಂದೆಲ್ಲ ತಿರುಗಾಡೋಕ್ಕಾಗಲ್ಲ. 1 hour 1.5 hour ಅಷ್ಟು ಮಾತ್ರ ಒಂದೆರಡು ರೌಂಡ್ ಹಾಕಿ ಬರ್ತಾರೆ ಅಷ್ಟೇ. ಆಲ್ರೆಡಿ ನಾವು ರಿಟರ್ನ್ ಬರ್ತಾಯಿದ್ರಿ ಕೆಲವೊಂದು ಜನ. ಎಷ್ಟೊಂದು ಬೋಟ್ ಇದೆ, ಸಖತ್ ವ್ಯೂ ಇದೆ, ಸಖತ್ತಾಗಿದೆ, ಎಂಜಾಯ್ ಮಾಡ್ಬೋದು. ಇಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಫ್ರೆಂಡ್ಸ್ ಜೊತೆ ಬರ್ಬೋದು, ಫ್ಯಾಮ್ಲಿ ಜೊತೆ ಬರ್ಬೋದು, ಕಪಲ್ಸಾಗಿ ಬರ್ಬೋದು. ಎಲ್ಲರೂ ಬರ್ಬೋದು, ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಲೈಫ್ ಜಾಕೆಟೆಲ್ಲ ಕೊಡ್ತಾರೆ, ಹಾಕ್ಕೊಂಡ್ಬಿಟ್ಟು ಕಂಪಲ್ಸರಿ ಲೈಫ್ ಜಾಕೆಟ್ ಹಾಕಲೇಬೇಕು. ಯಾಕಂದರೆ ರಿಸ್ಕ್ ಇರುತ್ತೆ. ನೀವು ಲೈಫ್ ಜಾಕೆಟ್ ಹಾಕಿಲ್ಲ ಅಂದರೆ ಅವ್ರು ಅಲೋವ್ ಮಾಡಲ್ಲ ನಿಮಗೆ. ಯಾಕಂದರೆ ಇಲ್ಲಿ ಪೊಲೀಸ್ ಇರ್ತಾರಂತೆ, ಒಳಗಡೆ ಪೊಲೀಸರೆಲ್ಲ ಹಿಡಿತಾರಂತೆ ಅವರು, ನೀವು ಲೈಫ್ ಜಾಕೆಟ್ ಹಾಕಿಲ್ಲ ಅಂದರೆ. ನಾನು ಹೇಳಿದೆ, ನನಗೆ ಈಜು ಬರುತ್ತೆ, ನಾನು ಹಾಕಲ್ಲ, ಫೋಟೋ ತೆಗಿಸ್ಕೋಬೇಕು, ವಿಡಿಯೋ ಮಾಡ್ಬೇಕಂತ ಹೇಳ್ಬಿಟ್ಟು ಅವರು ಬಿಡಲೇ ಇಲ್ಲ. ಪೊಲೀಸ್ ಹಿಡಿತಾರೆ, ನಮಗೆ ಸೀಸ್ ಮಾಡ್ತಾರಂತೆ. ಅವರಿಗೆ ಅವರಿಗೆ ಲೈಸೆನ್ಸ್ ಇರುತ್ತಂತೆ. ನನಗೆ ಗೊತ್ತಿರಲಿಲ್ಲ ಫಸ್ಟ್ ಟೈಮು. ನನಗೆ ಗೊತ್ತಿರಲಿಲ್ಲ, ಕಾರ್ ಡ್ರೈವಿಂಗ್ ಲೈಸೆನ್ಸ್ ಇರುತ್ತೆ, ಬೈಕ್ ಡ್ರೈವಿಂಗ್ ಲೈಸೆನ್ಸ್ ಇರುತ್ತೆ. ಇವ್ರಿಗೆ ಬೋಟ್ ನಡೆಸೋರಿಗೆ ಇವ್ರಿಗೆ ಲೈಸೆನ್ಸ್ ಇರುತ್ತಂತೆ. ಫಸ್ಟ್ ಟೈಮ್ ನಾನು ಕೇಳಿದೆ. ಇಲ್ಲಿ ಎಲ್ಲ ಪೊಲೀಸ್ ಇರ್ತಾರೆ, ಅವರಿಗೆಲ್ಲ ಒಂದು ಬೌಂಡ್ರಿ ಇರುತ್ತೆ. ಅಲ್ಲಿಗಿಂತ ಮೀರಿ ಹೋಗಂಗಿಲ್ಲ ಜಾಸ್ತಿ ಮುಂದೆ, ಇದೆಲ್ಲ ಇರುತ್ತೆ ಅವರಿಗೆ. ಬೋಟಿಂಗೆಲ್ಲ ಸಖತ್ ಮಜಾ ಮಾಡಿದ್ವಿ ನೋಡಿ. ಸೆಂಟ್ರಲ್ಲಿ ಹೋಗ್ಬೇಕಾದ್ರೆ ಈ ಥರ ಎಲ್ಲ ಬೋಟೆಲ್ಲ ಇದು ಮಾಡ್ತಾಯಿದ್ರು, ಸಖತ್ ನೋಡಿ ಯಾವ ಥರ ಮಾಡ್ತಾಯಿದ್ರು. ಫುಲ್ ಮಜಾ ಮಾಡಿದ್ವಿ. ಫ್ರೆಂಡ್ಸ್ ಹತ್ತವ್ರು ಯಾರು ಬೇರೆ ಜನ ಇದ್ದರು, ಅವರು ಫುಲ್ ಮಜಾ ಮಾಡ್ತಾಯಿದ್ವಿ. ಅವ್ರ ಜೊತೆ ಫುಲ್ ಮಜಾ ಮಾಡಿದ್ವಿ. ಅದಾದಮೇಲೆ ಏನು ಮುಂದೆ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಏನೋ ಒಂದು ಟೆಂಪಲ್ ಇದೆ ಅಂತ ಹೇಳಿದ್ರು. ಆ ಟೆಂಪಲ್ ಹೋಗೋಣ, ಇಲ್ಲಾಂದರೆ ಸೆಂಟ್ರಲ್ಲಿ ಸ್ಟಾಪ್ ಮಾಡಿಬಿಟ್ಟು ನಿಮಗೆ ವಿಡಿಯೋ ಶೂಟ್ ಮಾಡೋಕ್ಕೆ ಫುಲ್ ಸಖತ್ತಾಗಿ ಇದು ಮಾಡ್ತೀನಿ, ಏನು ಆಪ್ಷನ್ ಕೇಳಿದ್ರು. ಕೆಲವೊಂದು ಹೇಳಿದ್ರು, ಇಲ್ಲ ಅಲ್ಲಿ ಟೆಂಪಲ್ಗೆ ಏನಾದ್ರು ಚಿಕ್ಕದಿದ್ರೆ ಬೇಡ, ಸೆಂಟ್ರಲ್ಲಿ ಹೋಗ್ಬಿಟ್ಟು ಫೋಟೋ ಶೂಟ್ ಮಾಡೋಣ, ಈ ಕಡೆ ಬನ್ನಿ ಅಂತ ಹೇಳ್ಬಿಟ್ರು. ನಾವು ಆ ಕಡೆ ಏನು ಹೋಗಲಿಲ್ಲ ಜಾಸ್ತಿ. ಅಲ್ಲಿಂದ ನಾವು ರಿಟರ್ನ್ ಟೆಂಪಲ್ ಕಡೆ ಹೋಗಲಿಲ್ಲ, ಈ ಕಡೆ ಬಂದುಬಿಟ್ಟು ಹೇಳ್ಬಿಟ್ಟು ಸೆಂಟ್ರಲ್ಲಿ ಸ್ಟಾಪ್ ಆಗಿಬಿಟ್ಟು ಈ ಥರ ಎಲ್ಲ ಫೋಟೋ ಶೂಟ್ ಎಲ್ಲ ಮಾಡಿದ್ವಿ, ಸ್ವಲ್ಪ ವಿಡಿಯೋ ಮಾಡಿದ್ವಿ, ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಒಳ್ಳೆ ಒಂದು ಎಕ್ಸ್ಪೀರಿಯೆನ್ಸ್ ಇತ್ತು ಮ್ಯಾಂಗ್ರೋವ್ ಫಾರೆಸ್ಟ್ ಎಕ್ಸ್ಪೀರಿಯೆನ್ಸ್. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ. ಅಲ್ಲಿ ಏನು ಕಾಣಿಸ್ತಾ ಇದೆ, ಅಲ್ಲಿಂದ ಸಮುದ್ರ ಬರುತ್ತೆ, ಆ ಕಡೆ ಅಲ್ಲವಿಲ್ಲ ಅಂತ ಇವರಿಗೆ. ಆ ಕಡೆ ನಾವು ಜಾಸ್ತಿ ಹೋಗಿಲ್ಲ. ಸೆಂಟ್ರಲ್ಲಿ 1 hour 1.5 hour ಇಲ್ಲೇ ಎಂಜಾಯ್ ಮಾಡಿದ್ವಿ. ಅಲ್ಲಿಂದ ನಾವು ರಿಟರ್ನ್ ತಿರ್ಗಾ ಬಂದುಬಿಟ್ವಿ. ಮ್ಯಾಂಗ್ರೋವ್ ಫಾರೆಸ್ಟಿಂದ ನಾವು ಡೈರೆಕ್ಟಾಗಿ ಓರಿಯಲ್ಲ ಬೀಚ್ ಅಂತಿದೆ, ಅಲ್ಲಿ ಬಂದುಬಿಟ್ಟು ಡೈರೆಕ್ಟಾಗಿ. ಒಂದು ಸ್ವಲ್ಪ ಅಲ್ಲಿ ಎಂಜಾಯ್ ಮಾಡಿದ್ವಿ ಬೀಚ್ ಹತ್ರ. ಬೀಚಲ್ಲಿ ಪೀಸ್ಫುಲ್ ಟೈಮ್ ಇತ್ತು. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಆರಾಮಾಗಿ ಕೂತ್ಕೊಂಡು ನಿಂತ್ಕೊಂಡು ಫುಲ್ ನೀರಲ್ಲಿ ಸ್ವಲ್ಪ ಆಟ ಆಡ್ತಾ ಮಜಾ ಮಾಡಿದ್ವಿ. ಅದಾದಮೇಲೆ
ಅದಾದಮೇಲೆ ಸ್ವಲ್ಪ ಇಲ್ಲೆಲ್ಲ ಫಿಶಸ್ ಎಲ್ಲ ಇದೆಲ್ಲ ನೋಡಿ ಅಲ್ಲಿ ಲೋಕಲ್ ಜನ ಎಲ್ಲ ಫಿಶ್ ಎಲ್ಲ ಹಿಡಿದ್ಬಿಟ್ಟು ಈ ಥರ ಎಲ್ಲ ಬಿಸಿಲಿಗೆಲ್ಲ ಹಾಕ್ತಾರೆ. ಗೊತ್ತಿಲ್ಲ ಇದು ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬಿಸಿಲಿ ಹಾಕ್ಬಿಟ್ಟು ಮೇ ಬಿ ಆಮೇಲೆ ಸೇಲ್ ಮಾಡ್ತಾರೆ ಇದೆಲ್ಲ. ಸೊ ಅಲ್ಲಿ ಲೋಕಲ್ ಜನ ಎಲ್ಲ ನಿಮ್ಮ ಫಿಶ್ ಎಲ್ಲ ತೊಗೊಂಡ್ಬಿಟ್ಟು ಈ ಥರ ಎಲ್ಲ ಕ್ಯೂ ಅಲ್ಲಿ ಇಟ್ಕೊಂಡು ನಿಂತುಬಿಟ್ಟು ಆಮೇಲೆ ಹರಾಜು ಹಾಕ್ತಾರೆ. ನೋಡಿ ಅವ್ರು ಕೂಗ್ತಾ ಇದ್ದಾರೆ ನೋಡಿ. ಆ ಥರ ಎಲ್ಲ ಕೇಳ್ತಾರೆ, ಯಾರು ಜಾಸ್ತಿ ಕೊಡ್ತಾರೆ ಅಮೌಂಟು ಅವ್ರಿಗೆ ಮಾತ್ರ ಅದು ಕೊಡ್ತಾರೆ ಆ ಥರ. ಸೊ ಅದಾದಮೇಲೆ ಓರಿಯಲ್ ಬೀಚಲ್ಲೇ ಬೀಚ್ ಪಕ್ಕನೇ ಈ ಥರ ಎಲ್ಲ ಸ್ಟಾಲ್ ಇದೆ. ಸಾಯಂಕಾಲ ನೀವು ಈವ್ನಿಂಗ್ ಟೈಮಲ್ಲೆಲ್ಲ ಸೊ ಬೀಚ್ ಫುಡ್ ಎಲ್ಲ ಸಿಗುತ್ತಿಲ್ಲ. ನಾವು ಟ್ರೈ ಮಾಡಲಿಲ್ಲ, ಅಷ್ಟೊಂದು ನೋಡೋಕ್ಕೆ ಕ್ಲೀನ್ ಇರಲಿಲ್ಲ. ಸೊ ಬೀಚಲ್ಲಿ ಎಂಜಾಯ್ ಮಾಡಿಬಿಟ್ಟು ನಾವು ಅಷ್ಟಲ್ಲೇ ಸಾಯಂಕಾಲ ಆಗಿತ್ತು. ಅಲ್ಲಿಂದ ನಾವು ಡೈರೆಕ್ಟಾಗಿ ಫ್ರೆಂಚ್ ಕಾಲೋನಿ ಬಂದ್ವಿ. ಫ್ರೆಂಚ್ ಕಾಲೋನಿ ಪಕ್ಕನೇ ಇದು ಮಾರ್ಕೆಟ್ ಇರುತ್ತೆ. ಮಾರ್ಕೆಟಲ್ಲಿ ನಾವು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದ್ವಿ. ಸೊ ಬಟ್ಟೆ ಎಲ್ಲ ತೊಗೊಂಡ್ವಿ ಮನೆಗೆ. ಸೊ ಅಲ್ಲಿಂದ ಸ್ವಲ್ಪ ಮಾರ್ಕೆಟೆಲ್ಲ ಸುತ್ತಾಡ್ಬಿಟ್ಟು ಡೈರೆಕ್ಟ್ ನಾವು ನೈಟು ರೂಮಿಗೆ ಬಂದುಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ಪಾಂಡಿಚೇರಿ ಬಿಟ್ವಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಪಾಂಡಿಚೇರಿಯಿಂದ ಬೆಂಗಳೂರಿಗೆ ಬರ್ಬೇಕಾದ್ರೆ ಆನ್ ದ ವೇ ಸೊ ಜಿಂಗಿ ಪೋರ್ಟ್ ಅಂತಿದೆ. ಸೊ ಫೇಮಸ್ ಆಗಿರೋ ಒಂದು ಜಿಂಗಿ ಪೋರ್ಟ್ ಇದೆ. ಸೊ ನಾನು ಆಲ್ರೆಡಿ 2-3 ಸಲ ನೋಡಿದ್ದೆ ಒಂದು ಗೂಗಲಲ್ಲಿ. ಸೊ ನಾನು ಕೃಷ್ಣಗಿರಿ ಪೋರ್ಟೆಲ್ಲ ವಿಸಿಟ್ ಮಾಡಬೇಕಾದ್ರೆ ಇದನ್ನು ಒಂದು ಸಲ ನೋಡಿದ್ದೆ. ಬಟ್ ಇದು ವಿಸಿಟ್ ಮಾಡೋಕ್ಕೆ ಸ್ವಲ್ಪ ದೂರ ಇತ್ತು ಅಂತ ನಾನು ಮಾಡಲಿಲ್ಲ. ಸೊ ಇದು ನನ್ನ ಬೆಸ್ಟ್ ಅವಕಾಶ ಸಿಕ್ತು. ಸೊ ಇದು ನನಗೆ ಒಳ್ಳೆ ಅವಕಾಶ ಸಿಕ್ತು. ಸೊ ರಿಟರ್ನ್ ಬರ್ಬೇಕಾದ್ರೆ ಆನ್ ದ ವೇ ಇತ್ತು. ರೋಡ್ ಮೇಲೆ ಇದೆ, ರೋಡ್ ಪಕ್ಕನೇ ಇದೆ ರೈಟ್ ಸೈಡು. ಸೊ ಬೆಂಗಳೂರು ಟು ಪಾಂಡಿಚೇರಿ ಏನು ಹೈವೇ ಇದೆ. ಹೈವೇ ರೋಡ್ ಪಕ್ಕ ರೈಟು ಲೆಫ್ಟು ಒಂದು ರಾಜ ಒಂದು ರಾಣಿ ಅಂತ ಹೇಳ್ಬಿಟ್ಟು 2 ಪೋರ್ಟ್ ಇದೆ. 2 ಪೋರ್ಟ್ ಮಾತ್ರ ಸಖತ್ತಾಗಿದೆ. ಸೊ ನಾವು ಜಾಸ್ತಿ ಮೇಲೆಲ್ಲ ಹತ್ತಿ ನೋಡೋಕ್ಕಾಗಲಿಲ್ಲ, ಯಾಕಂದರೆ ಅಷ್ಟೊಂದು ಆಲ್ರೆಡಿ ನಾವು ಸುಸ್ತಾಗಿದ್ದು ಬಿಟ್ಟಿದ್ವಿ 2 ದಿವಸ ಪಾಂಡಿಚೇರಿಲಿ ಎಂಜಾಯ್ ಮಾಡಿ. ಸೊ ನಿಮ್ಗೆ ಏನಾದ್ರು ಟೈಮ್ ಸಿಕ್ಕರೆ, ಸೊ ನಿಮ್ಗೆ ಏನಾದ್ರು ಪ್ಲ್ಯಾನ್ ಇದ್ದರೆ ಈ ಜಿಂಗಿ ಪೋರ್ಟ್ ಅಂತ ನೋಡಿ. ಸೊ ಸಖತ್ತಾಗಿದೆ. ಇದು ತುಂಬ ಹಿಸ್ಟ್ರಿ ಇದೆ, ಏನೂ ಗೊತ್ತಿಲ್ಲ ನನಗೆ. ಇನ್ನೊಂದೇನೆಂದರೆ ಬಿಜಾಪುರ ಏನೋ ನಾಲ್ವಡಿಸ್ ಅಂತ ಅವರೆಲ್ಲ ಆಳ್ತಿದ್ರು ಅಂತ ಮುಂಚೆ. ಸೊ ಇಲ್ಲಿ ವ್ಯೂ ಮಾತ್ರ ಸಖತ್ತಾಗಿದೆ. ಸೊ ಇದು ಮುಂದೆ ಕಾಣಿಸ್ತಾ ಇರೋದು ನೋಡಿ, ಇದು ರಾಣಿ ಪೋರ್ಟ್ ಅಂತೆ. ನಾವು ಹಿಂದೆ ಬಂದಿರೋದು ಅದು ರಾಜ ಪೋರ್ಟ್ ಅಂತೆ. ಸೊ ಅಷ್ಟೊಂದು ಕರೆಕ್ಟಾಗಿ ಗೊತ್ತಿಲ್ಲ ನನಗೆ ಇದ್ರ ಬಗ್ಗೆ. ಸೊ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಸೊ ಥ್ಯಾಂಕ್ ಯು ಸೋ ಮಚ್.